ಕೀರ್ತನೆಗಳು 41ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅವನ ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯವನ್ನು ಉಂಟು ಮಾಡಿದ್ದೀಯಲ್ಲ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನ ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ ಆರೋಗ್ಯವನ್ನ ಉಂಟು ಮಾಡುವವನಾಗಿದ್ದಾನೆ ಎಂದು. ದೇವರು ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ನಮ್ಮ ಶರೀರದಲ್ಲಿರುವಂತಹ ರೋಗ ಬಾಧೆಗಳನ್ನ ದೇವರು ಮಾರ್ಪಡಿಸಿ ಬಿಡುವವರಾಗಿದ್ದಾರೆ. ನಮ್ಮಲ್ಲಿರುವಂತಹ ಅನಾರೋಗ್ಯದ ಸಂಗತಿಗಳನ್ನ ಕರ್ತನು ಮಾರ್ಪಡಿಸಿ ನಮಗೆ ದೇವರೇನ್ ಮಾಡುವವರಾಗಿದ್ದಾರೆ ಅಂದ್ರೆ ಆರೋಗ್ಯವನ್ನು ದಯಪಾಲಿಸುವವರಾಗಿದ್ದಾರೆ. ನಾವು ಈ ಹೊತ್ತು ಅನಾರೋಗ್ಯದ ಸಮಯಗಳಲ್ಲಿ ನಡೆದು ಹೋಗುವಾಗ ಕರ್ತನನ್ನು ನೋಡಿ ನಾವೇನ್ ಮಾಡಬೇಕು? ಹೋಗಬೇಕು. ಕರ್ತನೆ, ನನ್ನ ಶರೀರದಲ್ಲಿ ಅನಾರೋಗ್ಯ ಅನ್ನುವಂಥದ್ದು ಹೋರಾಡಿಕೊಂಡಿರುವಂತದ್ದಾಗಿದೆ. ಸ್ವಾಮಿ, ನನ್ನನ್ನ ಎಲ್ಲ ವಿಧವಾದ ಅನಾರೋಗ್ಯಗಳಿಂದ ನನ್ನನ್ನು ತಪ್ಪಿಸು, ಈ ರೋಗ ವ್ಯಾಧಿಗಳಿಂದ ನನ್ನನ್ನು ತಪ್ಪಿಸು, ಈ ಒಂದು ಮರಣಕರವಾಗಿರುವಂತಹ ವ್ಯಾಧಿಗಳಲ್ಲಿ ನಾನು ನಡೆದು ಹೋಗ್ತಾ ಇದ್ದೇನೆ, ಇದರಿಂದ ನನ್ನನ್ನು ಬಿಡಿಸು ಸ್ವಾಮಿ ಎಂದು ಹೇಳುವಾಗ ಕರ್ತನ ಏನ್ ಮಾಡುವವನಾಗಿದ್ದಾನಂದ್ರೆ ನಮ್ಮ ಶರೀರದಲ್ಲಿ ಇರುವಂತಹ ಎಲ್ಲ ವಿಧವಾಗಿರುವಂತಹ ರೋಗ ವ್ಯಾಧಿಗಳನ್ನ ಕರ್ತನು ಮಾರ್ಪಡಿಸಿ ಬಿಡುವವನಾಗಿದ್ದಾನೆ. ಎಲ್ಲ ವಿಧವಾಗಿರುವಂತಹ ವ್ಯಾಧಿಗಳನ್ನ ಆತನು ತೆಗೆದಾಕಿ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ವಿಧವಾದಂತಹ ಅಸ್ವಸ್ಥತೆಯನ್ನ ತೆಗೆದಾಕಿ ಕರ್ತನು ನಮ್ಮನ್ನು ಗುಣಪಡಿಸುವವನಾಗಿದ್ದಾನೆ. ಐಗುಪ್ತರಲ್ಲಿ ಉಂಟಾದಂತಹ ಒಂದು ರೋಗ ವ್ಯಾಧಿಯನ್ನು ನಿಮ್ಮ ಮೇಲೆ ನಾನು ಏನ್ ಮಾಡುವುದಿಲ್ಲ, ಕೊಂಡು ಬರುವುದಿಲ್ಲ ಎಂದು ಕರ್ತನ ವಾಕ್ಯ ಹೇಳ್ತದೆ. ಅದೇ ಪ್ರಕಾರವೇ ಪ್ರೀತಿಯುಳ್ಳ ದೇವ ಜನರೇ, ಐಗುಪ್ತ ದೇಶದಲ್ಲಿ ಆತನು ಉಂಟು ಮಾಡಿದಂತಹ ವ್ಯಾಧಿಗಳಲ್ಲಿ ದೇವರು ಏನ್ ಮಾಡುವುದಿಲ್ಲ, ನಮ್ಮ ಶರೀರದಲ್ಲಿ ವ್ಯಾಧಿಗಳನ್ನ ಆತನು ಕೊಂಡು ಬರುವುದಿಲ್ಲ. ಕರ್ತನು ನಮ್ಮ ಶರೀರದಲ್ಲಿ ಆರೋಗ್ಯವನ್ನ ಉಂಟು ಮಾಡುವವನಾಗಿದ್ದಾನೆ, ಸ್ವಸ್ಥತೆನ ಉಂಟು ಮಾಡುವವನಾಗಿದ್ದಾನೆ. ಆತನು ನಮ್ಮನ್ನ ಪರಿಹರಿಸುವವನಾಗಿದ್ದಾನೆ, ರೋಗ ವ್ಯಾಧಿಗಳಿಂದ ಸ್ವಸ್ಥತೆಯನ್ನ ಕೊಡುವವನಾಗಿದ್ದಾನೆ. ನಮ್ಮ ಬಲಹೀನತೆಯ ಸಮಯದಲ್ಲಿ ಕರ್ತನನ್ನು ನೋಡಿ ನಾವೇನ್ ಮಾಡಬೇಕು? ಕೂಗಬೇಕು. ಆತನು ಸ್ವಸ್ಥತೆಯನ್ನು ಅನುಗ್ರಹಿಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀನ್ ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಜನರನ್ನು ನೀನ್ ಗುಣಪಡಿಸುವುದಕ್ಕಾಗಿ ಸ್ತೋತ್ರ, ಸ್ವಸ್ಥತೆ ಪಡಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.